ಯಪ್ಪ, ಇವರೇನು ಮನೇಲಿ ದುಡ್ಡಿನ ಗಿಡ ಏನಾದರೂ ಹಾಕಿದಾರಾ ಅಂತ. ಯಾಕೆ ಗೊತ್ತಾ, ವರ್ಷಕ್ಕೊಂದು ಕಾರು, ಮನೆ, ಗೋಲ್ಡ್ ಪರ್ಚೇಸಿಂಗ್, ಶಾಪಿಂಗ್, ಹಾಗೆ ಫಾರಿನ್ ಟ್ರಿಪ್ಪು, ಇಷ್ಟೆಲ್ಲ ಹೇಗೆ ಮಾಡ್ತಿದ್ದಾರೆ ಗೊತ್ತಾ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಫೇಮಸ್ ಯೂಟ್ಯೂಬರ್ ಆದಂತಹ ನಿಶಾ ನಿಖಿಲ್ ವ್ಲಾಗ್ಸ್ ಹಾಗೆಯೇ ಮಧು ಗೌಡ ವ್ಲಾಗ್ಸ್, ಸೊ ಇವ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೀಡೋದಕ್ಕೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫುಲ್ ವ್ಲಾಗ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಈ ಹಿಂದೆ ನಿಶಾ ಅವರು ಒಂದು ವ್ಲಾಗಲ್ಲಿ ಹೇಳ್ತಾರೆ, ಸೊ ಅವರ ಯೂಟ್ಯೂಬ್ ಆದಾಯ ಎಷ್ಟು ಅಂತ. ಸೊ ನಾವು ನೋಡ್ದಂಗೆ ಇರಲ್ಲ ಯೂಟ್ಯೂಬ್ ಜರ್ನಿ ಅಂತಂದರೆ, ತುಂಬ ಕಷ್ಟ. ಸೊ ನಾವೇನೋ ವೀಡಿಯೋ ಮಾಡ್ತೀವಿ, ಹಾಗೆ ಅದನ್ನು ಅಪ್ಲೋಡ್ ಮಾಡ್ತೀವಿ, ಅದಕ್ಕೆ ವ್ಯೂಸ್ ಬರುತ್ತೆ, ದುಡ್ಡು ಬರುತ್ತೆ. ಸೊ ಇಷ್ಟೇ ಈಸಿ ಲೈಫ್ ಗೊತ್ತಿರೋದು. ಸೊ ಯೂಟ್ಯೂಬ್ ಅಲ್ಲದೆ ಇರೋರಿಗೆ, ಯೂಟ್ಯೂಬ್ ಮಾಡಿರೋರಿಗೆ ಮಾತ್ರ ಗೊತ್ತು ಅದರ ಕಷ್ಟ ಏನು ಅಂತ. ಸೊ ವಿಡಿಯೋ ಮಾಡಬೇಕು, ಎಡಿಟಿಂಗ್ ಅಂತೆ, ವಾಯ್ಸ್ ಓವರ್ ಅಂತೆ, ಸೊ ಕಷ್ಟ ಇರುತ್ತೆ. ಹಾಗೆ ಅವರವರ ಪರಿಶ್ರಮಕ್ಕೆ ತಕ್ಕಂತೆ ಫಲ ಅನ್ನೋ ಹಾಗೆ ಸೊ ಇವರಿಗೆ ಒಂದು ಒಳ್ಳೆ ಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು. ಇವರು ವ್ಲಾಗ್ನ ನೋಡದೆ ಇರೋರೇ ಇಲ್ಲ, ಎಲ್ಲರೂ ಇಷ್ಟಪಟ್ಟು ನೋಡ್ತಾರೆ. ಕೆಲವೊಂದು ಕಾಂಟ್ರವರ್ಸಿ ಆಗುತ್ತೆ, ಕೆಲವೊಂದು ಟ್ರೋಲ್ ಆಗುತ್ತೆ, ಆದರೆ ಇವರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಹೆಚ್ಚಾಗಿ ಇವರು ಪಾಸಿಟಿವ್ ಆಗಿರ್ತಾರೆ. ಸೊ ಇವ್ರ ಬಗ್ಗೆ ಏನು ಹೇಳೋದಕ್ಕೆ ನಾನು ಈ ವ್ಲಾಗ್ನ ಮಾಡಿರೋದು ಅಂತಂದರೆ, ಇವರ ಯೂಟ್ಯೂಬ್ ಆದಾಯ ಎಷ್ಟು. ಸೊ ಈ ಹಿಂದೆ ನಿಶಾ ಅವರು ಒಂದು ವ್ಲಾಗಲ್ಲಿ ಹೇಳ್ತಾರೆ, ಪರ್ಟಿಕ್ಯುಲರ್ ಅದಕ್ಕೋಸ್ಕರನೇ ಒಂದು ವ್ಲಾಗ್ ಮಾಡ್ತಾರೆ. ನಮ್ಮ ಯೂಟ್ಯೂಬ್ ಹೇಳ್ತಾರೆ 5-6 ಲಕ್ಷ ಅಂತ ಎಲ್ಲ, ನಮಗೆ ಪರ್ಟಿಕ್ಯುಲರ್ ಆಗಿ ಎಷ್ಟು ಅಮೌಂಟ್ ಬರ್ತಿದೆ ಅಂತ ಹೇಳಿ ನಿಶಾ ಅವರು ಹೇಳ್ತಾರೆ. ಸೊ ಹಾಗಿದ್ರೆ ಎಷ್ಟು ಬರ್ತಿದೆ? ಹೌದು, ನಿಶಾ ಅವರು ಹೇಳ್ತಾರೆ, ನಮಗೆ ಈ ಹಿಂದೆ ತುಂಬ ಬರ್ತಾ ಇತ್ತು, ತಿಂಗಳಿಗೆ 2 ಲಕ್ಷಕ್ಕಿಂತ ಹೆಚ್ಚು ಬರ್ತಾ ಇತ್ತು. ಆದರೆ ನಮಗೆ ಈಗ ಕಳೆದ 6 ತಿಂಗಳಿಂದ 1.5 ಲಕ್ಷದಿಂದ 2 ಲಕ್ಷದ ಒಳಗೆ ನಮಗೆ ಹಣ ಬರ್ತಾ ಇದೆ ಯೂಟ್ಯೂಬ್ನಿಂದ ಅಂತ ಹೇಳಿ ಹೇಳ್ತಾರೆ. ಸೊ ಅವ್ರು ಹೇಳಿದ ಮಾಹಿತಿ ಪ್ರಕಾರ ಅವರಿಗೆ ತಿಂಗಳಿಗೆ ಯೂಟ್ಯೂಬ್ನಿಂದ 1.5ರಿಂದ 2 ಲಕ್ಷದವರೆಗೂ ಬರ್ತಾ ಇದೆ. ಹಾಗಿದ್ರೆ ಇಷ್ಟೇ ಅಮೌಂಟಾ? ನಿಶಾ ಅವರು ಹೇಳಿರೋದು ಕೇವಲ ಯೂಟ್ಯೂಬ್ನಿಂದ ಬರುವಂತಹ ಆದಾಯ. ಆದರೆ ಪ್ರಮೋಷನ್ಸ್ ವಿಡಿಯೋ, ಇನ್ಸ್ಟಾಗ್ರಾಮ್ ಹಾಗೆಯೇ ಫೇಸ್ಬುಕ್, ಇದೆಲ್ಲದರಿಂದನೂ ಕೂಡ ಇವರಿಗೆ ಆದಾಯ ಬರ್ತಿರೋದಂತೂ ಸುಳ್ಳಲ್ಲ. ಇವ್ರಿಗೆ ಯೂಟ್ಯೂಬಿಂದ ಬರೋದು ಒಂದು ಚಿಕ್ಕ ಅಮೌಂಟ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಪ್ರಮೋಷನ್ಸ್ ಇಂದನೇ ಇವರಿಗೆ ಹೆಚ್ಚು ಆದಾಯ ಬರ್ತಿರೋದಂತೂ ಖಂಡಿತ. ಯಾಕೆ ಅಂದರೆ ಇವರು ಒಬ್ಬ ಫೇಮಸ್ ಯೂಟ್ಯೂಬರ್ ಆಗಿರೋದ್ರಿಂದ, ಹೆಚ್ಚು ಜನರನ್ನು ಆಕರ್ಷಣೆ ಮಾಡಿರೋದ್ರಿಂದ, ಸಬ್ಸ್ಕ್ರೈಬರ್ ಆಗಿರೋದ್ರಿಂದ, ಅಷ್ಟೇ ಅಲ್ಲದೆ ಸಬ್ಸ್ಕ್ರೈಬರ್ಸು ಇವರನ್ನು ಫಾಲೋ ಮಾಡ್ತಿರೋದ್ರಿಂದ ಇವರಿಗೆ ಪ್ರಮೋಷನ್ಸ್ ಹೆಚ್ಚಾಗಿ ಕೊಡ್ತಾರೆ. ಸೊ ಪ್ರಮೋಷನ್ಸ್ ಮಾಡಿದಾಗ ಆ ಬ್ರ್ಯಾಂಡ್ಗಳಿಂದನೂ ಕೂಡ ಇವರಿಗೆ ಸಾಕಷ್ಟು ಆದಾಯ ಬರ್ತಿರೋದಂತೂ ಸುಳ್ಳಲ್ಲ. ಸೊ ಅದಷ್ಟೇ ಅಲ್ಲದೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇಲ್ಲೂ ಕೂಡ ಇವರು ಯೂಟ್ಯೂಬ್ಗಿಂತನೂ ಹೆಚ್ಚು ಆದಾಯವನ್ನು ಗಳಿಸ್ತಿದ್ದಾರೆ. ಸೊ ನಿಶಾ ಅವರು ಹೇಳೋ ಪ್ರಕಾರ, ನಾವು ಕೇವಲ ಯೂಟ್ಯೂಬ್ನ ನಂಬಿ ಜೀವನ ನಡೆಸ್ತಾ ಇಲ್ಲ, ಇದು ನಮ್ಮ ಒಂದು ಪ್ಯಾಷನ್. ಸೊ ಈ ಪ್ಯಾಷನ್ಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಆದರೆ ನಮ್ಮದು ಸ್ವಂತ ಬಿಸ್ನೆಸ್ಗಳಿದೆ. ಸೊ ಸ್ವಂತ ಬಿಸ್ನೆಸ್ಗಳಿದೆ, ಅದಷ್ಟೇ ಅಲ್ಲದೆ ಕೆಲವೊಂದು ಮನೆಗಳನ್ನು ಬಾಡಿಗೆ ಕೊಟ್ಟಿದ್ದೀವಿ. ಅದರಿಂದ ಬರುವಂತಹ ಆದಾಯನೇ ನಮಗೆ ಹೆಚ್ಚಾಗಿದೆ. ಈ ಯೂಟ್ಯೂಬ್ ನಮಗೆ ಯಾವುದೇ ಕಾರಣಕ್ಕೂ ಲೆಕ್ಕಕ್ಕೆ ಇಲ್ಲ. ಈ ಒಂದು ಆನ್ಸರ್ ಯಾಕೆ ನಿಶಾ ಅವರು ಹೇಳ್ತಿದ್ದಾರೆ ಅಂತ ಅಂದರೆ, ಈ ಹಿಂದೆ ಸುಮಾರಷ್ಟು ವ್ಯೂವರ್ಸ್ ಇವರಿಗೆ ಕಮೆಂಟಲ್ಲಿ ತಿಳಿಸಿರ್ತಾರೆ. ಯಾವಾಗ ಅಂದರೆ ಇವರ ಮದುವೆ ಸಮಯದಲ್ಲಿ, ಹಾಗೆ ಇವರು ತಾರ್ ರಾಕ್ಸ್ ಕಾರನ್ನು ಖರೀದಿ ಮಾಡಿದಾಗ, ಅದಷ್ಟೇ ಅಲ್ಲದೆ ಮಧು ಗೌಡ ಅವರಿಗೆ ಅವರ ಹಸ್ಬೆಂಡ್ ನಿಖಿಲ್ ಅವರು ಒಂದು ಕಾರನ್ನು, ಎಲೆಕ್ಟ್ರಿಕ್ ಕಾರನ್ನು ಸೊ ಆ್ಯನಿವರ್ಸರಿ ಟೈಮಲ್ಲಿ ಗಿಫ್ಟ್ ಕೊಡ್ತಾರೆ. ಇದೆಲ್ಲದಕ್ಕೂ ವ್ಯೂವರ್ಸ್ ಕಮೆಂಟ್ ಮಾಡ್ತಾರೆ, ನಮ್ಮ ದುಡ್ಡಲ್ಲಿ ನೀವು ಫ್ಯಾಷನ್ ಮಾಡ್ತಾಯಿದ್ದೀರಾ, ನಮ್ಮ ದುಡ್ಡಲ್ಲಿ ನೀವು ಮದುವೆ ಮಾಡ್ಕೊತಿದ್ದೀರಾ, ನಮ್ಮ ದುಡ್ಡಲ್ಲಿ ನೀವು ತಾರ್ ರಾಕ್ಸ್ ತೊಗೊಂಡಿದ್ದೀರಾ, ಹೀಗೆ ಸುಮಾರಷ್ಟು ಕಮೆಂಟ್ಗಳನ್ನು ಮಾಡಿರ್ತಾರೆ. ಇದಕ್ಕೆ ಉತ್ತರವಾಗಿ ನಿಶಾ ಅವರು ಆನ್ಸರ್ ಮಾಡ್ತಾರೆ, ಕೇವಲ ಯೂಟ್ಯೂಬ್ನಿಂದ ಬಂದಂಥ ಹಣ ನಮಗೆ ಯಾವುದಕ್ಕೂ ಆಗೋದಿಲ್ಲ, ಹಾಗಂತ ನಾವು ಬಂದಿರೋ ದುಡ್ಡನ್ನು ವೇಸ್ಟ್ ಮಾಡ್ತಾ ಇಲ್ಲ. ಬಂದಿರೋ ದುಡ್ಡಲ್ಲೂ ಕೂಡ ನಾವು ಸೇವಿಂಗ್ಸ್ ಅಂತ ಮಾಡ್ತಾ ಇದ್ದೀವಿ. ಆದರೆ ಯೂಟ್ಯೂಬ್ ಒಂದೇ ನಮ್ಮ ಆದಾಯದ ಮೂಲ ಅಲ್ಲ. ಈ ಹಿಂದೆಯಿಂದನೂ ನೀವು ನಮ್ಮ ವ್ಲಾಗ್ಸನ್ನು ನೋಡಿದರೆ ಗೊತ್ತಾಗುತ್ತೆ, ಹಿಂದೆ ಕೂಡ ನಾವು ಒಳ್ಳೆ ರೀತಿಯಾಗಿಯೇ ಇದ್ವಿ. ಅದಷ್ಟೇ ಅಲ್ಲದೆ ಈಗಲೂ ಕೂಡ ನಮ್ಮ ಆದಾಯ ಬೇರೆ ಬೇರೆ ಕಡೆಯಿಂದ ಚೆನ್ನಾಗೇ ಬರ್ತಾ ಇದೆ ಅಂತ ಹೇಳ್ತಾರೆ. ನೀವು ನೋಡಿರ್ಬೋದು, ಸೊ ಇವರ ವ್ಲಾಗ್ಗಳಲ್ಲಿ ಮಧುಗೌಡ ಹಾಗೆ ನಿಖಿಲ್ ಅವರ ಮದುವೆ ಆಗುತ್ತೆ. ಮದುವೆ ಸಮಯದಲ್ಲಂತೂ ತುಂಬ ಅದ್ಧೂರಿಯಾಗಿ ಇವರು ಮದುವೆಯನ್ನು ಮಾಡ್ತಾರೆ.
ಒಂದು ಹಳದಿ ಫಂಕ್ಷನಿಂದ ಹಿಡಿದು ರಿಸೆಪ್ಷನ್ನು ಅಥವಾ ಮನೆ ತುಂಬಿಸೋದು ಇದೆಲ್ಲದಕ್ಕೂ ಕೂಡ ಇವರು ಸಖತ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗಾಗಿ ಸುಮಾರಷ್ಟು ಕಮೆಂಟ್ಗಳು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಬಂದಿರೋದಂತೂ ಸಾಮಾನ್ಯ. ಎಲ್ಲದಕ್ಕೂ ಕೂಡ ಇವರು ಅದೇ ಒಂದು ವ್ಲಾಗಲ್ಲಿ ಉತ್ತರವನ್ನು ಕೂಡ ಕೊಡ್ತಾರೆ. ಅದಷ್ಟೇ ಅಲ್ಲದೆ ಮಧುಗೌಡ ಹಾಗೆ ನಿಖಿಲ್ ಅವರ ಮದುವೆಯನ್ನು ಕರ್ನಾಟಕದ ಅಂಬಾನಿ ಮದುವೆ ಅಂತ ಹೇಳಿ ಕರೆದಿದ್ದಂತೂ ಸುಳ್ಳಲ್ಲ. ಯಾಕೆಂದರೆ ಅಷ್ಟು ಗ್ರ್ಯಾಂಡಾಗಿ ಇವರು ಈ ಒಂದು ಮದುವೆಯನ್ನು ಸೆಲೆಬ್ರೇಟ್ ಮಾಡಿದ್ರು, ಮದುವೆಯನ್ನು ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಇದಾದಮೇಲೂ ಅಷ್ಟೇ ಇವರು ಒಂದು ಮಾಲ್ಗಳಿಗೆ ಹೋಗೋದಾಗಿರ್ಬೋದು, ಬಟ್ಟೆ ಖರೀದಿ ಅಥವಾ ಒಳ್ಳೊಳ್ಳೆ ಬ್ರ್ಯಾಂಡ್ಗಳನ್ನು ಶೂಸು, ಸ್ಲಿಪ್ಪರು ಅಥವಾ ಏನೇ ಆಗಿರ್ಬೋದು ಕೊಳ್ಳೋದಾಗಿರ್ಬೋದು. ಅದಷ್ಟೇ ಅಲ್ಲದೆ ಗೋಲ್ಡ್ ಪರ್ಚೇಸಿಂಗ್ ಆಗಿರ್ಬೋದು. ಗೋಲ್ಡ್ ಅಂತೂ ಬಿಡಿ, ಇವರು ಪ್ರತಿ ಮಂತು ಗೋಲ್ಡ್ ತಗೊಳ್ತಾನೆ ಇರ್ತಾರೆ. ಅದಷ್ಟೇ ಅಲ್ಲದೆ ಕಾರ್ಗಳನ್ನು ಖರೀದಿ ಮಾಡೋದಾಗಿರ್ಬೋದು. ಇದೆಲ್ಲದನ್ನು ನೋಡಿದಂತಹ ಜನ ನಮ್ಮ ದುಡ್ಡಿನಿಂದನೇ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರು ಅದಷ್ಟೇ ಅಲ್ಲದೆ ನಿಧು ವಸ್ತ್ರ ಅನ್ನೋ ಹೊಸ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇದು ಸೀರೆಗೆ ಸಂಬಂಧಪಟ್ಟಂತೆ ಸೀರೆಗಳನ್ನು ಸೇಲ್ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ. ಇದು ಕೂಡ ಇವರು ಒಂದು ಬಿಸ್ನೆಸ್ ಮೂಲ ಆಗಿದೆ. ಹೀಗಾಗಿ ಇವರ ಜೀವನದಲ್ಲಿ ಏಳಿಗೆಯನ್ನು ಸಾಧಿಸ್ತಿದ್ದೀವಿ ಅಂತ ಹೇಳಿ ನಿಶಾ, ನಿಖಿಲ್ ಹಾಗೆ ಮಧುಗೌಡ ಅವರು ಹೇಳ್ತಿರೋದು. ಅದಷ್ಟೇ ಅಲ್ಲದೆ ಮಧುಗೌಡ ಅವರು ಕೂಡ ಈ ಹಿಂದೆ ಒಂದು ವ್ಲಾಗಲ್ಲಿ ಹೇಳ್ತಾ ಇದ್ದಾರೆ, ನಾವು ಕೇವಲ ಒಂದೇ ಯೂಟ್ಯೂಬ್ಯಿಂದ ಆದಾಯವನ್ನು ಪಡಿತಾ ಇಲ್ಲ, ನಮಗೆ ಬೇರೆ ಬೇರೆ ಬಿಸ್ನೆಸ್ ಕೂಡ ಇದೆ. ಯೂಟ್ಯೂಬ್ ಅನ್ನೋದು ನಮ್ಮದು ಒಂದು ಚಿಕ್ಕ ಅಮೌಂಟ್ ಬರುವಂತಹ ಒಂದು ಮೂಲ. ಅದಷ್ಟೇ ಅಲ್ಲದೆ ಇದು ಒಂದು ಪ್ಯಾಷನ್ ಆಗಿದೆ ಅಂತ ಹೇಳ್ತಾರೆ. ಇವರು ಎಷ್ಟು ಮನೆಗಳನ್ನು ಬಾಡಿಗೆ ಕೂಡ ಕೊಟ್ಟಿದ್ದಾರಂತೆ. ಇವರು ತಾರ್ ರಾಕ್ಸ್ ತೊಗೊಂಡಿರೋದು ಮತ್ತು ಎಲೆಕ್ಟ್ರಿಕಲ್ ಬೈ ಮಾಡಿರೋದು, ಇವರ ಸೆಲೆಬ್ರೇಷನ್ಸು, ಗೋಲ್ಡ್ ಖರೀದಿ ಇದೆಲ್ಲ ನೋಡಿದ್ರೆ ಎಲ್ಲರಿಗೂ ಅನಿಸುತ್ತೆ ಇವರು ಯೂಟ್ಯೂಬಿಂದ ಸಾಕಷ್ಟು ಹಣವನ್ನು ಪಡೀತಿದ್ದಾರೆ ಅಂತ. ಸೋಷಿಯಲ್ ಮೀಡಿಯಾದಿಂದ ಇವರು ಹಣ ಪಡೀತಿರೋದಂತೂ ಸುಳ್ಳಲ್ಲ. ಅದಷ್ಟೇ ಅಲ್ಲದೆ ಕೆಲವೊಂದು ಬಿಸ್ನೆಸ್ ಕೂಡ ಇದೆಯಂತೆ. ಏನೇ ಇದ್ರೂ ಅವ್ರು ಕಷ್ಟಪಟ್ಟಿರೋದಕ್ಕೆ ಅಲ್ವಾ ಇಷ್ಟೆಲ್ಲ ಅವರು ತಗೊಳ್ಳೋದಕ್ಕೆ ಅಥವಾ ಈ ರೀತಿ ಒಂದು ಫಲ ಅವ್ರದ್ದಾಗೋದಕ್ಕೆ ಸಾಧ್ಯ. ಕಷ್ಟಪಟ್ಟರೆ ಎಲ್ಲನೂ ಸಾಧ್ಯ. ಅವ್ರು ಕಷ್ಟಪಟ್ಟಿದ್ದಾರೆ, ಅದರ ಫಲನೂ ಅವರೇ ಅನುಭವಿಸ್ತಾ ಇದ್ದಾರೆ. ಯಾರೇ ಆಗಲಿ ಅಷ್ಟೇ, ಕಷ್ಟಪಟ್ಟರೆ ಒಂದಲ್ಲ ಒಂದು ದಿನ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಏನೇ ಆಗಲಿ ಸಕ್ಸಸ್ ಅನ್ನೋದು ಇವ್ರ ಹೆಗಲ ಮೇಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು, ಇವ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನನಗೆ ಅನಿಸಿರೋದನ್ನು ನಾನು ಈ ವ್ಲಾಗಲ್ಲಿ ಹೇಳಿದ್ದೀನಿ. ಮತ್ತೆ ಹೊಸ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.